ಆಲ್ಫಾ ಬೀಟಾ ಅಂಡ್ ಗಾಮಾಗಳು ಒಂದು ಇದು ಗಣಪದೋಕ್ತಿಯಾಗಿದೆ. ಆಕ್ಚುಲಿ ಇದು ಘನ ಬಹುಪದೋಕ್ತಿ. ಇದು ಘನ ಬಹುಪದೋಕ್ತಿ ಅಂದ್ರೆ ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಹೇಳ್ತೀವಿ. ಅದರ 3 ಶೂನ್ಯತೆಗಳಾಗಿದ್ದು ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಈಕ್ವಲ್ ಟು 3, ಆಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಪ್ಲಸ್ ಗಾಮಾ ಆಲ್ಫಾ ಈಕ್ವಲ್ ಟು -1 ಮತ್ತು ಆಲ್ಫಾ ಬೀಟಾ ಗಾಮಾ ಈಕ್ವಲ್ ಟು -3 ಆದರೆ ಆ ಬಹುಪದೋಕ್ತಿಯು ಅಂದ್ರೆ ಆಲ್ಫಾ ಬೀಟಾ ಗಾಮಾ ದೀಸ್ ಆರ್ ದ zeros of a cubic polynomial such that alpha plus beta plus gamma is 3, alpha beta plus beta gamma plus gamma alpha equal to -1 and alpha into beta into gamma equal to -3. Then we have to find the cubic polynomial. ಒಂದು ವೇಳೆ ax cube plus bx square plus cx plus d equal to 0 ಇದೇನಾದ್ರೂ ಒಂದು ಕ್ಯೂಬಿಕ್ ಪಾಲಿನಾಮಿಯಲ್ ಆಯಿತು ಅಂತಂದ್ರೆ ಈ ಪಾಲಿನಾಮಿಯಲ್ ನ zeros ಆಲ್ಫಾ ಬೀಟಾ ಮತ್ತು ಗಾಮಾ ಆಗಿತ್ತು ಅಂತಂದ್ರೆ ದೆನ್ ಕಂಡೀಷನ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಈಕ್ವಲ್ ಟು -b/a. ಬಟ್ ಹಿಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಅಂತಂದ್ರೆ 3 ಅಂತ ಕೊಟ್ಟಿದ್ದಾನೆ, therefore it is 3. ಸಿಮಿಲರ್ಲಿ ಆಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಪ್ಲಸ್ ಗಾಮಾ ಆಲ್ಫಾ ಇಟ್ ಇಸ್ ಈಕ್ವಲ್ ಟು c/a ಅಂತ ಇರುತ್ತೆ ಅಂಡ್ ಇಟ್ ಈಸ್ ಈಕ್ವಲ್ ಟು ಆಲ್ಫಾ ಬೀಟಾ ಬೀಟಾ ಗಾಮಾ ಗಾಮಾ ಆಲ್ಫಾ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ -1 ಅಂತ ಕೊಟ್ಟಿದ್ದಾನೆ, ಸೊ ಇಟ್ ಈಸ್ -1 ಅಂಡ್ ಆಲ್ಫಾ ಇಂಟು ಬೀಟಾ ಇಂಟು ಗಾಮಾ ಈಕ್ವಲ್ ಟು -d/a ಅಂತ ರಿಲೇಷನ್. ಬಟ್ ಆಲ್ಫಾ ಇಂಟು ಬೀಟಾ ಇಂಟು ಗಾಮಾ ವ್ಯಾಲ್ಯೂ ಏನು ಕೊಟ್ಟಿದೆ ಅಂತಂದ್ರೆ -3 ಅಂತ ಕೊಟ್ಟಿದ್ದಾನೆ. ಈಗ ಆಕ್ಚುಲಿ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಈ ಪ್ಲೇಸ್ ಅಲ್ಲಿ 3 ಹಾಕಬೇಕು, ಇಲ್ಲಿ ಹಾಕೋ ಬದಲಿಗೆ ಈ ಕಡೆ ಹಾಕಿದ್ದೀನಿ ನಾನು. ಈಗ ಈ ರೈಟ್ ಸೈಡ್ ಈಕ್ವೇಶನ್ಸ್ ಏನಿದೆಯಲ್ಲ ಇದನ್ನ ಮಾತ್ರ ಕನ್ಸಿಡರ್ ಮಾಡಿ. -b/a ಈಕ್ವಲ್ ಟು 3, c/a ಈಕ್ವಲ್ ಟು -1, -d/a ಈಕ್ವಲ್ ಟು -3 ಅಂತ ಇದೆಯಲ್ಲ ಆ ಈಕ್ವೇಶನ್ಸ್ ಕನ್ಸಿಡರ್ ಮಾಡಿ. ಈಗ -b/a ಈಕ್ವಲ್ ಟು 3 ಆದ್ರೆ ದಿಸ್ ಇಂಪ್ಲೈಸ್ -b ಈಕ್ವಲ್ ಟು 3a. a ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ -b ಈಕ್ವಲ್ ಟು 3a. ಸೊ b ಈಕ್ವಲ್ ಟು -3a. b ಅಂದ್ರೆ -3a ಅಂತ ಬಂತು. ಸಿಮಿಲರ್ಲಿ c/a ಈಕ್ವಲ್ ಟು -1 ಆಗೋದಾದ್ರೆ ಫ್ರಮ್ ದಿಸ್ ವಿ ಕ್ಯಾನ್ ರೈಟ್ c ಈಕ್ವಲ್ ಟು a ಕ್ರಾಸ್ ಮಲ್ಟಿಪ್ಲೈ ಆದ್ರೆ -a. ಸಿಮಿಲರ್ಲಿ -d/a ಈಕ್ವಲ್ ಟು -3 ಆದ್ರೆ ಮೈನಸ್ ಕ್ಯಾನ್ಸಲ್ ಆಗಲಿ a ಕ್ರಾಸ್ ಮಲ್ಟಿಪ್ಲೈ ಆದ್ರೆ ವಿ ಗೆಟ್ d ಈಕ್ವಲ್ ಟು 3a. ಈ ವ್ಯಾಲ್ಯೂಗಳನ್ನ ಈ ಈಕ್ವೇಶನ್ ಅಲ್ಲಿ ಹಾಕಿ. ಯಾವ್ಯಾವ ವ್ಯಾಲ್ಯೂಸ್ ಹಾಕ್ತೀನಿ ನಾನು? b, c ಮತ್ತು d. ಸೊ ax ಕ್ಯೂಬ್ ಪ್ಲಸ್ b ಅಂತಂದ್ರೆ ಏನಿದೆ -3a ಅಂತ ಇದೆ, ಸೊ -3a ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಅಂತಂದ್ರೆ -a ಇದೆ, ಸೊ -a ಇಂಟು ಎಕ್ಸ್ ಪ್ಲಸ್ ಡಿ ಅಂತಂದ್ರೆ 3a ಇಟ್ ಈಸ್ ಈಕ್ವಲ್ ಟು 0. ನೌ ax ಕ್ಯೂಬ್ ಪ್ಲಸ್ ಇಂಟು -3ax ಸ್ಕ್ವೇರ್ ಪ್ಲಸ್ ಇಂಟು -ax ಪ್ಲಸ್ 3a ಈಕ್ವಲ್ ಟು 0. ಈಗ a ಕಾಮನ್ ತೆಗಿರಿ ಅಥವಾ ಡಿವೈಡಿಂಗ್ ಬೈ a ಆನ್ ಬೋತ್ ಸೈಡ್. ಎರಡು ಕಡೆ ಡಿವೈಡ್ ಮಾಡಿದಾಗ a ಕ್ಯಾನ್ಸಲ್ ಆಗಿರುತ್ತೆ. ಕ್ಯಾನ್ಸಲ್ ಆಗಿ ನಮಗೆ ಎಕ್ಸ್ ಕ್ಯೂಬ್ -3x ಸ್ಕ್ವೇರ್ -x ಪ್ಲಸ್ 3 ಈಕ್ವಲ್ ಟು 0 ಅನ್ನುವಂತ ಒಂದು ಕ್ಯೂಬಿಕ್ ಪಾಲಿನಾಮಿಯಲ್ ಸಿಗುತ್ತೆ. ದೇರ್ಫೋರ್ ಎಕ್ಸ್ ಕ್ಯೂಬ್ -3x ಸ್ಕ್ವೇರ್ -x ಪ್ಲಸ್ 3 ಈಕ್ವಲ್ ಟು 0 ಇದು ಈಕ್ವೇಶನ್ ಆಗಿದ್ದಾಗ ಪಾಲಿನಾಮಿಯಲ್ ಅಂತಂದ್ರೆ ಈಕ್ವೇಶನ್ ಈಕ್ವಲ್ ಟು 0 ಬಿಡಬೇಕು. ದೇರ್ಫೋರ್ ಆಪ್ಷನ್ 3 ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್, 3 ಕೆಂಪು ಗೋಲಿಗಳು ಮತ್ತು 2 ನೀಲಿ ಗೋಲಿಗಳುಳ್ಳ ಒಂದು ಚೀಲದಿಂದ ಒಂದು ಗೋಲಿಯನ್ನು ಯಾದೃಚ್ಛಿಕವಾಗಿ ಹೊರತೆಗೆದಾಗ ಅದು ನೀಲಿ ಬಣ್ಣದ ಗೋಲಿಯಾಗಿರುವ ಸಂಭವನೀಯತೆ. ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂತಂದ್ರೆ n ಆಫ್ s ಈಕ್ವಲ್ ಟು 3 ಕೆಂಪು 2 ನೀಲಿ, ಸೊ 3 + 2 ಒಟ್ಟು 5 ಎಲಿಮೆಂಟ್ಸ್ ಇದೆ. ಇನ್ನು n ಆಫ್ e ಅಂದ್ರೆ ಎಕ್ಸ್ಪೆಕ್ಟೆಡ್ ಈವೆಂಟ್, ನಮಗೆ ಯಾವ ಈವೆಂಟ್ ಬೇಕಾಗಿದೆಯೋ ಆ ಈವೆಂಟ್ ಅದನ್ನ ಇ ಅಂತ ಅನ್ಕೊಂಡ್ರೆ ಯಾವ ಬಣ್ಣದ ಗೋಲಿ ಬೇಕಾಗಿರೋದು ನಮ್ಗೆ ಅಂತಂದ್ರೆ ನೀಲಿ ಬಣ್ಣದ ಗೋಲಿ ನಮ್ಗೆ ಬೇಕಾಗಿರೋದು. ಹಾಗಾದ್ರೆ ನೀಲಿ ಬಣ್ಣದ ಗೋಲಿಗಳು ಎಷ್ಟಿದೆ ಅಂತಂದ್ರೆ 2 ಇದೆ. ಸೊ n ಆಫ್ ಇ ಈಕ್ವಲ್ ಟು 2. ನಮಗೆ ಫಾರ್ಮುಲಾ ಗೊತ್ತು, ಪ್ರೊಬಾಬಿಲಿಟಿ ಆಫ್ ದ ಈವೆಂಟ್ ಇ ಈಕ್ವಲ್ ಟು n ಆಫ್ ಇ ಡಿವೈಡೆಡ್ ಬೈ n ಆಫ್ s ಸ್ಯಾಂಪಲ್ ಸ್ಪೇಸ್. ಇಟ್ ಈಸ್ ಈಕ್ವಲ್ ಟು 2/5. Therefore, first option is the correct
ಆನ್ಸರ್. ನೆಕ್ಸ್ಟ್ ಕ್ವಶನ್, ಎರಡು ಸಿಲಿಂಡರ್ಗಳ ತ್ರಿಜ್ಯಗಳ ಅನುಪಾತವು 2:3. ತ್ರಿಜ್ಯಗಳ ಅನುಪಾತ 2:3. ಅವುಗಳ ಎತ್ತರಗಳ ಅನುಪಾತ 3:2 ಆದರೆ ಅವುಗಳ ಘನಫಲಗಳ ಅನುಪಾತ. ಎರಡು ತ್ರಿಜ್ಯ ಇರೋದ್ರಿಂದ ಒಂದನ್ನ ಸ್ಮಾಲ್ ಆರ್ ಅನ್ಕೊಳ್ತೀನಿ, ಇನ್ನೊಂದನ್ನ ಕ್ಯಾಪಿಟಲ್ ಆರ್ ಅನ್ಕೊಳ್ತೀನಿ. ಸೊ ಎರಡು ತ್ರಿಜ್ಯಗಳ ಅನುಪಾತ ಎಷ್ಟಿದೆ? 2:3. ಅದೇ ರೀತಿ ಅವುಗಳ ಎತ್ತರಗಳ ಅನುಪಾತ, ಎತ್ತರಗಳನ್ನ ಒಂದು ಸ್ಮಾಲ್ ಹೆಚ್ ಅನ್ಕೊಳ್ತೀನಿ, ಇನ್ನೊಂದನ್ನ ಕ್ಯಾಪಿಟಲ್ ಹೆಚ್ ಅನ್ಕೊಳ್ತೀನಿ. ಇದು 3:2 ಅಂತ ಇದೆ. ಅವುಗಳ ಘನಫಲಗಳ ಅನುಪಾತ ಬೇಕು. ಅದಕ್ಕೂ ಮುಂಚೆ ಆರ್ ಇಷ್ಟು ಆರ್ ಇದೆಯಲ್ಲ, ಇದನ್ನ ರೇಷಿಯೋ ಫಾರ್ಮಲ್ ಬರೆದ್ರೆ R/R = 2/3 ಆಗುತ್ತೆ. ಇದು ಸ್ಮಾಲ್ ಹೆಚ್ ಬೈ ಕ್ಯಾಪಿಟಲ್ ಹೆಚ್ = 3/2. ಕ್ಯಾಪಿಟಲ್ ಆರ್ ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ರಿ. ಸ್ಮಾಲ್ r = 2/3 ಇಂಟು ಕ್ಯಾಪಿಟಲ್ ಆರ್. ಸಿಮಿಲರ್ಲಿ ಕ್ಯಾಪಿಟಲ್ ಹೆಚ್ ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ h = 3/2 ಇಂಟು ಕ್ಯಾಪಿಟಲ್ ಹೆಚ್. ಈಗ ನಮ್ಗೆ ಬೇಕಾಗಿರೋದು ಘನಫಲಗಳ ಅನುಪಾತ. ಘನಫಲ, ಸಿಲಿಂಡರ್ ನ ಘನಫಲ ವಾಲ್ಯೂಮ್ is given by pi r² h, where r is the radius and h is the height of the cylinder. ಸೊ ಇಲ್ಲಿ ಎರಡು ರೇಡಿಯಸ್ ಗಳಿರೋದ್ರಿಂದ ಅಲ್ಲಿ ಚೇಂಜ್ ಮಾಡ್ಬೇಕು ನಾವು. ಸ್ಮಾಲ್ ಆರ್ ಸ್ಮಾಲ್ ಹೆಚ್ ಒಂದ್ ಸಾರಿ ತಗೊಂಡ್ರೆ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಹೆಚ್ ಮತ್ತೊಂದ್ ಸಾರಿ ತಗೋಬೇಕು. ಸೊ ಪೈ r² h ಒಂದು ಸಿಲಿಂಡರ್ ನ ವಾಲ್ಯೂಮು, ಇದ್ರ ಜೊತೆಗೆ ಪೈ ಕ್ಯಾಪಿಟಲ್ R² h, ಯಾಕಂದ್ರೆ ಎರಡು ಸಿಲಿಂಡರ್ ಗಳ ವಾಲ್ಯೂಮ್. ಈಗ ಪೈ ಕ್ಯಾನ್ಸಲ್ ಮಾಡಿ, ಇಟ್ ಇಸ್ ಈಕ್ವಲ್ ಟು ಸ್ಮಾಲ್ ಆರ್ ಅಂತಂದ್ರೆ 2/3 ಇಂಟು ಆರ್ ಇದೆ. ಸೊ 2/3 ಇಂಟು ಆರ್, ಅದಕ್ಕೆ ಸ್ಕ್ವೇರ್ ಇರೋದ್ರಿಂದ ಹೋಲ್ ಸ್ಕ್ವೇರ್ ಇಂಟು ಸ್ಮಾಲ್ ಹೆಚ್ ಇದೆ. ಸ್ಮಾಲ್ ಹೆಚ್ ಇಸ್ ನಥಿಂಗ್ ಬಟ್ 3/2 ಇಂಟು ಹೆಚ್. 3/2 ಇಂಟು ಸ್ಮಾಲ್ ಹೆಚ್, ಇದು 2 ನೋಡಿ ಸ್ಕ್ವೇರ್ ಇರೋದು, ಡಿವೈಡೆಡ್ ಬೈ R² ಇಂಟು ಕ್ಯಾಪಿಟಲ್ ಹೆಚ್. ಇದು ಆಕ್ಚುಲಿ ಕ್ಯಾಪಿಟಲ್ ಹೆಚ್. ಇದು ಕ್ಯಾಪಿಟಲ್ ಹೆಚ್ ಕ್ಯಾನ್ಸಲ್ ಆಗಲಿ. ಈಗ ಈ ಸ್ಕ್ವೇರ್ ಅನ್ನ 2ಗೆ 3ಗೆ ಮತ್ತು r ಗೆ ಅಪ್ಲೈ ಮಾಡಿದ್ರೆ, 2ಗೆ ಅಪ್ಲೈ ಮಾಡಿದ್ರೆ 2² ದಟ್ ಈಸ್ 4, 3ಗೆ ಅಪ್ಲೈ ಮಾಡಿದ್ರೆ 3² ಇಟ್ ಈಸ್ 9, r ಗೆ ಅಪ್ಲೈ ಮಾಡಿದ್ರೆ r² ಇಂಟು 3/2 ಡಿವೈಡೆಡ್ ಬೈ R² ಇದೆ. R² ಕ್ಯಾನ್ಸಲ್ ಆಗಲಿ. 2 1s are 2 2s are 4, 3 1s are 3 3s are 9. So finally we get 2/3. 2/3 is nothing but 2:3. So ಆನ್ಸರ್ ಯಾವುದು ಅಂತಂದ್ರೆ 2:3. ಆಪ್ಷನ್ 3 is the correct answer. ನೆಕ್ಸ್ಟ್ ಕ್ವಶನ್ 111. ಎರಡು ವಿಭಿನ್ನ ಸಮಾಂತರ ಶ್ರೇಣಿಗಳ n-ನೇ ಪದಗಳು ಕ್ರಮವಾಗಿ 4n-15 ಮತ್ತು 2n+21 ಆಗಿದೆ. ಆದರೆ ಎರಡೂ ಸಮಾಂತರ ಶ್ರೇಣಿಗಳಲ್ಲಿ ಕಂಡುಬರುವ ಸಾಮಾನ್ಯ ಪದವು, ಅದರಲ್ಲಿ ಕಾಮನ್ ಟರ್ಮ್ ಯಾವುದು ಅಂತ ಕೇಳ್ತಾರೆ. ಒಂದು ನಂಬರ್ ಸಪೋಸ್ ಇದು nth ಟರ್ಮ್ an = 4n-15 ಆಗಿರಲಿ. ಇನ್ನೊಂದು ಬೇರೆ ಸಮಾಂತರ ಶ್ರೇಣಿ ಆಗಿರೋದ್ರಿಂದ ಅದನ್ನ ಕ್ಯಾಪಿಟಲ್ N ಅಂತ ಡಿನೋಟ್ ಮಾಡ್ತೀನಿ, 2n+21. ಎರಡೂ ಪದಗಳ ಸಾಮಾನ್ಯ ಪದ ಅಂತ ಹೇಳಿದ್ರಿಂದ ಎರಡು ನಂಬರ್ಗಳು ಈಕ್ವಲ್ ಆಗಿರ್ತವೆ, ಎರಡು ಟರ್ಮ್ಗಳು ಈಕ್ವಲ್ ಆಗಿರ್ತವೆ. ದೇರ್ಫೋರ್ 4n-15 ವಿಲ್ ಬಿ ಈಕ್ವಲ್ ಟು 2n+21. 2n ಅನ್ನ ಲೆಫ್ಟ್ ಸೈಡ್ ತಗೊಳ್ರಿ, -15 ನ ರೈಟ್ ಸೈಡ್ ತಗೊಳ್ರಿ. ವಿ ಗೆಟ್ 4n, 2n ಈ ಕಡೆ ಬಂದ್ರೆ -2n, ಇಟ್ ಈಸ್ ಈಕ್ವಲ್ ಟು 21 -15, ರೈಟ್ ಸೈಡ್ ಬಂದ್ರೆ +15. 4n - 2n is nothing but 2n, it is equal to 1 + 5 is 6, 2 + 1 is 3. ಡಿವೈಡ್ ಮಾಡಿ, 2 1s are 2, 1 ಉಳಿತು, 16 ಆಯ್ತು, 2 8s are 16. ಸೊ n is equal to 18. ಎಷ್ಟನೇ ಪದ ಸಾಮಾನ್ಯವಾಗಿರುತ್ತೆ, ಎರಡರಲ್ಲೂ ಕಾಮನ್ ಆಗಿರುತ್ತೆ ಅಂತಂದ್ರೆ 18ನೇ ಪದ. ಆಪ್ಷನ್ 1 is the correct option. ನೆಕ್ಸ್ಟ್ ಕ್ವಶನ್, a 1,2, b x,3, c 6,y ಮತ್ತು d 3,5 ಸಮಾಂತರ ಚತುರ್ಭುಜದ ಕ್ರಮಾನುಗತ ಶೃಂಗಗಳಾದಾಗ x ಮತ್ತು y ನ ಬೆಲೆಗಳು. ಅಂದ್ರೆ ಒಂದು ಪ್ಯಾರಲೋಗ್ರಾಮ್ ಕೊಟ್ಟಿದ್ದಾರೆ, ಒಂದು ಸಮಾಂತರ ಚತುರ್ಭುಜ. ಈ ರೀತಿ ಒಂದು ಸಮಾಂತರ ಚತುರ್ಭುಜ ಇದೆ ಅಂತ ಅನ್ಕೊಳ್ರಿ. ಇದರ 4 ಶೃಂಗಗಳನ್ನ ಕೊಟ್ಟಿದ್ದಾರೆ, ವರ್ಟಿಸಸ್. ಒಂದು a 1,2, ಇನ್ನೊಂದು b x,3, ಮತ್ತೊಂದು c 6,y, ಮತ್ತೊಂದು d 3,5. ಹಾಗಾದ್ರೆ ಈ x ನ ವ್ಯಾಲ್ಯೂ ಏನು, y ನ ವ್ಯಾಲ್ಯೂ ಏನು ಅಂತ ಕಂಡುಹಿಡಿಯಬೇಕು. ನಮಗೆ ಪ್ರಾಪರ್ಟಿ ಗೊತ್ತಿರಬೇಕು, ಸಮಾಂತರ ಚತುರ್ಭುಜದ ಎರಡು ಕರ್ಣಗಳು ಪರಸ್ಪರ ವಿಭಾಗಿಸುತ್ತವೆ, ಒಂದಕ್ಕೊಂದು ಈಕ್ವಲ್ ಆಗಿ ಡಿವೈಡ್ ಮಾಡ್ತವೆ.
ಈಕ್ವಲ್ ಆಗಿ ಡಿವೈಡ್ ಮಾಡ್ತವೆ. ಈಕ್ವಲ್ ಆಗಿ ಡಿವೈಡ್ ಮಾಡೋದ್ರಿಂದ ಈ ಬಿ ಮತ್ತು ಡಿ ನ ಮಧ್ಯಬಿಂದು ಯಾವ್ದಾಗಿರ್ತದೋ ಎ ಮತ್ತು ಸಿ ನ ಮಧ್ಯಬಿಂದು ಕೂಡ ಅದೇ ಆಗಿರುತ್ತೆ. ಎ ಸಿ ಯ ಮಧ್ಯಬಿಂದು ಮತ್ತು ಬಿ ಡಿ ಯ ಮಧ್ಯಬಿಂದು ಎರಡು ಕೂಡ ಸೇಮ್ ಆಗಿರ್ತವೆ. ಹಾಗಾದ್ರೆ ಯಾವೆರಡರದ್ದು ತಗೋಬೇಕು ನಾವು ಅಂತಂದ್ರೆ, ಬಿ ಡಿ ಒಂದು ಕಡೆ ತಗೊಂಡ್ರೆ ಎ ಸಿ ಮತ್ತೊಂದು ಕಡೆ ತಗೋಬೇಕು. ಬಿ ಡಿ ಯ ಮಧ್ಯಬಿಂದು ಅದೇ ರೀತಿ ಎ ಸಿ ಯ ಮಧ್ಯಬಿಂದು ಎರಡು ಕೂಡ ಒಂದೇ ಒಂದು ಕೋಆರ್ಡಿನೇಟ್ ಪಾಯಿಂಟ್ ಆಗಿರುತ್ತೆ, ಸೇಮ್ ಪಾಯಿಂಟ್ ಆಗಿರುತ್ತೆ. ಹಾಗಾದ್ರೆ ಮಧ್ಯಬಿಂದು ಫಾರ್ಮುಲಾ ಏನು? x1 + x2 / 2, y1 + y2 / 2. ಫಸ್ಟ್ ಗೆ ಬಿ ಡಿ ತಗೊಂಡ್ರೆ ಇದು x1 ಇದು y1 ಅಂತ ಅನ್ಕೊಂಡ್ರೆ, x2 y2 ಅಂತ ಅನ್ಕೊಂಡ್ರೆ, x1 + x2 / 2 ಇಲ್ಲಿ ತಗೊಳ್ತೀನಿ. x1 + x2 / 2 ಅಂದ್ರೆ x + 3 / 2, y1 + y2 / 2 ದಟ್ ಈಸ್ 3 + 5 / 2. ಇದು ಯಾವುದರ ಮಧ್ಯಬಿಂದು? ಇದು ಬಿ ಡಿ ಯ ಮಧ್ಯಬಿಂದು. ಇದೇ ಮಧ್ಯಬಿಂದು ಎ ಸಿಗೂ ಕೂಡ ಮಧ್ಯಬಿಂದು ಆಗಿ ಕೆಲಸ ಮಾಡೋದ್ರಿಂದ ಇಲ್ಲಿ x1 + x2 / 2 ಅಂತಂದ್ರೆ 1 + 6 / 2, 1 + 6 / 2. ಸಿಮಿಲರ್ಲಿ y1 + y2 / 2, 2 + y / 2, 2 + y / 2. ಓಕೆ, x + 3 ಈಗ ಕಂಪೇರ್ ಮಾಡಿ. x ಕೋಆರ್ಡಿನೇಟ್ ನ x ಕೋಆರ್ಡಿನೇಟ್ ಜೊತೆ y ಕೋಆರ್ಡಿನೇಟ್ ನ y ಕೋಆರ್ಡಿನೇಟ್ ಜೊತೆ ಕಂಪೇರ್ ಮಾಡಿ. x + 3 / 2 = 1 + 6 is 7 / 2. ಇದು x ಕೋಆರ್ಡಿನೇಟ್. ಸಿಮಿಲರ್ಲಿ y ಕೋಆರ್ಡಿನೇಟ್ ಕಂಪೇರ್ ಮಾಡಬೇಕು. 3 + 5 is 8 / 2. ಇಟ್ ಈಸ್ ಈಕ್ವಲ್ ಟು 2 + y / 2. ಕೆಳಗಡೆ 2 2 ಕ್ಯಾನ್ಸಲ್ ಆಗಲಿ, ಇಲ್ಲೂ ಕೂಡ 2 2 ಕ್ಯಾನ್ಸಲ್ ಆಗಲಿ. 3 ರೈಟ್ ಸೈಡ್ ಬಂದ್ರೆ -3 ಆಗುತ್ತೆ. ಸೊ x = 7 - 3. therefore x = 7 - 3 is 4. x ವ್ಯಾಲ್ಯೂ ಎಷ್ಟು? 4. ಇಲ್ಲಿ 2 ಲೆಫ್ಟ್ ಸೈಡ್ ಬಂದ್ರೆ -2 ಆಗುತ್ತೆ. 8 - 2 = y. therefore y = 6. x ವ್ಯಾಲ್ಯೂ 4, y ವ್ಯಾಲ್ಯೂ 6. therefore ಅದನ್ನ 4, 6 ಅಂತ ಹೇಳ್ಬೋದು. ಆಪ್ಷನ್ 4 is the correct option. ಸೊ ಇಲ್ಲಿಗೆ 2023ರಲ್ಲಿ ಕೇಳ್ತಕ್ಕಂಥ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ರಿಲೇಟೆಡ್ ಕ್ವಶನ್ಸ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಬರೋದೆಲ್ಲ ಪೆಡಗಾಗಿ ರಿಲೇಟೆಡ್ ಕ್ವಶನ್ಸ್. ನೆಕ್ಸ್ಟ್ ವಿಡಿಯೋನಲ್ಲಿ 2022ರ ಕ್ವಶನ್ಸ್ ನಾನು ಡಿಸ್ಕಸ್ ಮಾಡ್ತೀನಿ.